ಎಸ್ ಚಕ್ರವರ್ತಿ ಸೂಲಿಬೆಲೆಯವರು ಮತ್ತೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಒಂದು ದೊಡ್ಡ ಆರೋಪವನ್ನ ಮಾಡ್ತಿದ್ದಾರೆ. ಡಿಕೆ ಧರ್ಮಸ್ಥಳದ ಜಪ ಮಾಡ್ತಿದ್ದಾರೆ. ಇದರ ಹಿಂದಿದ್ಯಾ ಮಹಾ ಷಡ್ಯಂತ್ರ ಹೌದು ಅಂತಾರೆ ಹಿಂದುತ್ವ ಚಿಂತಕ ಚಕ್ರವರ್ತಿ ಸೂಲಿಬೆಲೆಯವರು. ಫಾರ್ ದ ಫಸ್ಟ್ ಟೈಮ್ ಎರಡೂ ಪಕ್ಷಗಳಿಂದ ಸಮಾನ ಆಲೋಚನೆ. ಸಹಜವಾಗಿ ಬಿಜೆಪಿ ಹಿಂದುತ್ವದ ವಿಚಾರಧಾರೆ ಹೊಂದಿರುವ ಒಂದು ಪಕ್ಷವಾಗಿದೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಧರ್ಮಸ್ಥಳದ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಇದರ ಹಿಂದೆ ಭಯಾನಕವಾದ ಷಡ್ಯಂತ್ರ ಅಡಗಿದೆ. ಅದನ್ನ ಸಮಯ ಬಂದಾಗ ಹೊರಗಾಗ್ತೀನಿ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದ್ದಾರೆ. ಅಂಕಣಕಾರರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆಯವರು ಡಿಕೆ ಧರ್ಮಸ್ಥಳ ಜಪ ಮಾಡ್ತಿದ್ದಾರೆ. ಇದರ ಹಿಂದಿದ್ಯಾ ಮಹಾ ಷಡ್ಯಂತ್ರ ಹೌದು ಅಂತಾರೆ ಹಿಂದುತ್ವದ ಚಕ್ರವರ್ತಿ ಸೂಲಿಬೆಲೆಯವರು. ಫಾರ್ ದ ಫಸ್ಟ್ ಟೈಮ್ ಎರಡೂ ಪಕ್ಷಗಳಿಂದ ಸಮಾನ ಆಲೋಚನೆ. ಸಹಜವಾಗಿ ನೋಡಿ ಡಿಕೆ ಅವರು ಧರ್ಮಸ್ಥಳ ಜಪವನ್ನ ಮಾಡ್ತಿದ್ದಾರೆ. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿ ಮತ್ತೆ ಚಕ್ರವರ್ತಿ ಸೂಲಿಬೆಲೆಯವರು ಆರೋಪವನ್ನ ಮಾಡ್ತಿರುವಂತದ್ದು. ಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಒಂದು ಪ್ರಯತ್ನ ನಡೀತಿದೆ. ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಬರುವಂತೆ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಬಾಯಿ ತೆರೆದರೆ ಅವಾಚ್ಯ ಶಬ್ದ ಮಾತಾಡೋ ಜನರೆಲ್ಲ ಸೇರಿ ಇದನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆಯವರು ಆರೋಪವನ್ನ ಮಾಡ್ತಿದ್ದಾರೆ. ಹಿಂದೂ ಧರ್ಮೀಯರ ಶ್ರದ್ಧೆಯನ್ನ ನಾಶ ಮಾಡಲು ಈ ಯತ್ನ ನಡೀತಿದೆ. ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡಲಾಗ್ತಿದೆ, ಕಪ್ಪು ಚುಕ್ಕೆಯನ್ನ ತರಲಾಗ್ತಿದೆ. ಅದು ಯಾಕೆ ಅಂದ್ರೆ ಹಿಂದೂ ಧರ್ಮೀಯರ ಶ್ರದ್ಧೆಯನ್ನ ನಾಶ ಮಾಡಲು ಯತ್ನಿಸ್ತಿದ್ದಾರೆ. ಈ ಪ್ರಯತ್ನ ಮಾಡ್ತಿರೋದನ್ನ ಕಾಂಗ್ರೆಸ್ ಕೂಡ ಒಪ್ಪಿಕೊಂಡಿದೆ. ಕೆಲ ಮಂತ್ರಿಗಳು ಎಡಪಂಥೀಯರ ಒತ್ತಡಕ್ಕೆ ಬಿದ್ದು SITಗೆ ಕೊಡಬೇಕಾಗಿ ಬಂತು ಧರ್ಮಸ್ಥಳದ ಪ್ರಕರಣವನ್ನ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರ ಒತ್ತಡವಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಚಕ್ರವರ್ತಿ ಸೂಲಿಬೆಲೆಯವರು. ಯಾರ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಳಗಾಗಿ ಈ ಒಂದು ತನಿಖೆಯನ್ನ SITಗೆ ಕೊಟ್ಟರು. ನಾನು ಯಾರ ಒತ್ತಡಕ್ಕೂ ನಾನು ಮಣಿಯೋದಿಲ್ಲ, ಯಾರ ಒತ್ತಡಕ್ಕೂ ಒಳಗಾಗೋದಿಲ್ಲ ಅಂತ ಹೇಳಿದ್ರು ಸಿಎಂ ಅವರು. ಆದ್ರೆ ಈಗ ಸಿಎಂ ಅವರು ಯಾರ ಒತ್ತಡಕ್ಕೆ ಒಳಗಾಗಿದ್ದಾರೆ, ಹೀಗಾಗಿ ಯಾರ ಪರ ಒತ್ತಡದಿಂದ SITಗೆ ರಚನೆ ಮಾಡಿದ್ರು ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆಯವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಧರ್ಮಸ್ಥಳದ ಪ್ರಕರಣ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ DCM ಅವರೇ ಹೇಳಿದ್ದಾರೆ. ಅವರದೇ ಪಕ್ಷದವರು ಹೇಳ್ತಿದ್ದಾರೆ ಅಂದ್ರೆ ಇಲ್ಲೊಂದು ದೊಡ್ಡ ಷಡ್ಯಂತ್ರ ಇರಲೇಬೇಕಲ್ವಾ. ನನ್ನ ಹತ್ರ ಎಲ್ಲ ಸಾಕ್ಷಿಗಳು ಇದ್ದಾವೆ, ನಾನು ಅದನ್ನ ಬಹಿರಂಗ ಪಡಿಸ್ತೀನಿ, ಸಮಯ ಬಂದಾಗ ಅದನ್ನ ನಾನು ಹೊರಗೆ ತರ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ, ಎಲ್ಲರೂ ಕೂಡ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ನನ್ನ ಹತ್ರ ಅದಕ್ಕೆ ಆಧಾರ ಇದೆ, ನನ್ನ ಹತ್ರ ಇದಕ್ಕೆ ಆಧಾರ ಇದೆ, ನನ್ನ ಸಮಯ ಬಂದಾಗ ಹೊರಗೆ ತರ್ತೀನಿ ಅಂತಾರೆ. ಆದ್ರೆ ಆ ಸಮಯ ಬರೋದಾದ್ರೂ ಯಾವಾಗ? ಒಳಗಾಗೋದಿಲ್ಲ. ಹಾಗಿದ್ಮೇಲೆ ಒತ್ತಡ ಯಾರದ್ದಿತ್ತು ಅವ್ರದ್ದು? ಯಾರು DCM ಆಗಿದ್ದಾರೋ DK ಶಿವಕುಮಾರ್ ಅವರು ಪ್ರತ್ಯಕ್ಷವಾಗಿ ಹೇಳ್ಬಿಟ್ರು, ಇಲ್ಲೊಂದು ಭಯಾನಕವಾದ ಷಡ್ಯಂತ್ರ ಇದೆ, ಅದು ನನಗೆ ಗೊತ್ತಿದೆ, ನಾನು ಅದನ್ನು ಹೊರಗೆ ಹಾಕ್ತೀನಿ ಸಮಯದಲ್ಲಿ ಅಂತ ಅವ್ರು ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆ ನೋಡಿದಾಗ ಇದರ ಹಿಂದೆ ಇರುವಂಥ ಷಡ್ಯಂತ್ರವನ್ನು ಬಯಲಿಗೆಳಿಬೇಕಾದಂಥ ಅಗತ್ಯ ಇದೆ ಅಂತ. ಮತ್ತು ಇದು ಒಂದೆರಡು ದಿನಗಳ ಕಾಲದ ಪ್ರಯತ್ನ ಅಲ್ಲ, ಸರಿಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಒಂದು ದೇವಸ್ಥಾನದ ಪ್ರಿಮೈಸಸ್ ಅನ್ನು ಹಾಳು ಮಾಡುವಂಥ, ಅಲ್ಲಿನ ವ್ಯಕ್ತಿಗಳ ಮೇಲೆ ಕಪ್ಪು ಚುಕ್ಕೆ ಬರುವಂತೆ ಮಾತನಾಡುವಂಥ ಮತ್ತು ಬಾಯಿ ತೆಗೆದರೆ ಹೊಲಸು ಮಾತನಾಡುವಂಥ ಕೆಲವು ಜನಗಳು ಸೇರಿಕೊಂಡು ಹಿಂದೂ ಧರ್ಮದ ಅಥವಾ ಹಿಂದೂ ಧರ್ಮೀಯರ ಶ್ರದ್ಧೆಯನ್ನು ಆಸ್ಥೆಯನ್ನು ನಾಶ ಮಾಡುವಂಥ ಈ ಪ್ರಯತ್ನ ಏನು ಮಾಡಿದ್ದಾರೆ, ಅದಕ್ಕೆ ನನಗನ್ಸುತ್ತೆ ಕಾಂಗ್ರೆಸ್ ಕೂಡ ಅದನ್ನು ಒಪ್ಕೊಂಡಿದೆ. ಇದನ್ನು ಸ್ವತಃ ಕಾಂಗ್ರೆಸ್ಸಿನ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ನಾವು ಒತ್ತಡಕ್ಕೆ ಬಿದ್ದು SIT ಕೊಡಬೇಕಾಗಿ ಬಂತು ಅಂತ. ಯಾರ ಒತ್ತಡಕ್ಕೆ ಸರ್ಕಾರ? ಸಿದ್ದರಾಮಯ್ಯನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಯಾರ ಒತ್ತಡಕ್ಕೂ ನಾವು ಒಳಗಾಗೋದಿಲ್ಲ. ಹಾಗಿದ್ಮೇಲೆ ಒತ್ತಡ ಯಾರದ್ದಿತ್ತು ಅವ್ರದ್ದು ಅನ್ನೋದು ಕೂಡ ಈಗ ಸಿದ್ದರಾಮಯ್ಯನವರು ಉತ್ತರಿಸಬೇಕು. ಇನ್ನು ಎರಡನೇದು, ಸ್ವತಃ DCM ಹೇಳಿರೋದ್ರಿಂದ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ನನಗನ್ಸುತ್ತೆ. ಇಷ್ಟು ಗುಂಡಿಗಳನ್ನು ತೆಗೆದು ಅಲ್ಲಿ ಏನೂ ಸಿಗದೆ ಹೋದಾಗ, ಬರೀ ಗುಂಡಿಗಳನ್ನು ತೆಗೆದಿದ್ದಷ್ಟೇ ಅಲ್ಲ, ಅದಕ್ಕೆ ಗ್ರೌಂಡ್ ಬ್ರೇಕಿಂಗ್ ಟೆಕ್ನಾಲಜಿನೆಲ್ಲ ತೆಗೆದುಕೊಂಡು ಬಂದು ಅದನ್ನೂ ಕೂಡ ಪ್ರಯತ್ನ ಮಾಡಿ ನೋಡಿದಾಗಲೂ ಕೂಡ ಏನೂ ಸಿಗದೆ ಹೋಗಿರೋದ್ರಿಂದ ಈ ತರದ ಆರೋಪಗಳನ್ನು ಮಾಡಿದವರನ್ನ
ಅವರನ್ನ ವಿಚಾರಣೆಗೊಳಪಡಿಸಬೇಕು ಮತ್ತು ಇಷ್ಟೂ ದಿನಗಳಿಂದ ಇದರ ಹಿಂದೆ ಇದ್ದಂತ ಎಲ್ಲದರ ತನಿಖೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರು DCM ಆಗಿದ್ದಾರೋ DK ಶಿವಕುಮಾರ್ ಅವರು ಪ್ರತ್ಯಕ್ಷವಾಗಿ ಹೇಳಿಬಿಟ್ರು ಇಲ್ಲೊಂದು ಭಯಾನಕವಾದ ಷಡ್ಯಂತ್ರ ಇದೆ, ಅದು ನನಗೆ ಗೊತ್ತಿದೆ, ನಾನು ಅದನ್ನು ಹೊರಗೆ ಹಾಕ್ತೀನಿ ಈ ಸಮಯದಲ್ಲಿ ಅಂತವ್ರು ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆ ನೋಡಿದಾಗ ಇದರ ಹಿಂದೆ ಇರುವಂಥ ಷಡ್ಯಂತ್ರವನ್ನು ಬಯಲಿಗೆಳಿಬೇಕಾದಂಥ ಅಗತ್ಯ ಇದೆ ಅಂತ. ಮತ್ತು ಇದು ಒಂದೆರಡು ದಿನಗಳ ಕಾಲದ ವರ್ಷಗಳ ಕಾಲ ನಿರಂತರವಾಗಿ ಒಂದು ದೇವಸ್ಥಾನದ ಪ್ರಿಮೈಸಸ್ ಅನ್ನು ಹಾಳು ಮಾಡುವಂತ, ಅಲ್ಲಿನ ವ್ಯಕ್ತಿಗಳ ಮೇಲೆ ಕಪ್ಪು ಚುಕ್ಕೆ ಬರುವಂತೆ ಮಾತನಾಡುವಂತ ಮತ್ತು ಬಾಯಿ ತೆಗೆದರೆ ಹೊಲಸು ಮಾತನಾಡುವಂತ ಕೆಲವು ಜನಗಳು ಸೇರಿಕೊಂಡು ಹಿಂದೂ ಧರ್ಮದ ಅಥವಾ ಹಿಂದೂ ಧರ್ಮೀಯರ ಶ್ರದ್ಧೆಯನ್ನ ಆಸ್ಥೆಯನ್ನ ನಾಶ ಮಾಡುವಂತ ಈ ಪ್ರಯತ್ನ ಏನ್ ಮಾಡಿದ್ದಾರೆ, ಅದಕ್ಕೆ ನನಗನ್ಸುತ್ತೆ ಕಾಂಗ್ರೆಸ್ ಕೂಡ ಅದನ್ನು ಒಪ್ಕೊಂಡಿದೆ. ಇದನ್ನ ಸ್ವತಃ ಕಾಂಗ್ರೆಸ್ಸಿನ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ನಾವು ಒತ್ತಡಕ್ಕೆ ಬಿದ್ದು SIT ಕೊಡಬೇಕಾಗಿ ಬಂತು ಅಂತ. ಯಾರ ಒತ್ತಡಕ್ಕೆ ಸರ್ಕಾರ? ಸಿದ್ದರಾಮಯ್ಯನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಯಾರ ಒತ್ತಡಕ್ಕೂ ನಾವು ಒಳಗಾಗೋದಿಲ್ಲ. ಹಾಗಿದ್ಮೇಲೆ ಒತ್ತಡ ಯಾರದ್ದಿತ್ತು ಅವ್ರದ್ದು ಅನ್ನೋದು ಕೂಡ ಈಗ ಸಿದ್ದರಾಮಯ್ಯನವರು ಉತ್ತರಿಸಬೇಕು. ಇನ್ನು ಎರಡನೇದು ಸ್ವತಃ DCM ಹೇಳಿರೋದ್ರಿಂದ ಇದರ ಹಿಂದೆ ಷಡ್ಯಂತ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.